ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಹೈಡಿ ಪುಟ್ಟ ಕುರಿ ಮೇಯಿಸುವ ಹುಡುಗ ಪೀಟರ್ನ ಭೇಟಿ ಮಾಡ್ತಾಳೆ. ತಾತ ಬೆಟ್ಟಗಳನ್ನ ನೋಡ್ಕೊಂಡ್ ಬರ್ಲಿ ಅಂತ ಹೈಡಿನ ಪೀಟರ್ ಜೊತೆ ಕಳಿಸ್ತಾರೆ. ಹುಲ್ಲುಗಾವಲಲ್ಲಿ ಲಿಟಲ್ ಬೇರ್ಗೆ ಪೆಟ್ಟಾಗುತ್ತೆ. ಏನು ಅನಾಹುತಾನ? ಹೈಡಿ ತಪ್ಪನ್ ತನ್ಮೇಲೆ ಹಾಕೋತಾಳೆ. ಇದರಿಂದ ಪೀಟರ್ಗೆ ಅವಳ ಮೇಲೆ ವಿಶ್ವಾಸ ಹುಟ್ಟುತ್ತೆ. ಆದ್ರೆ ತಾತನ್ ಮಾತ್ರ ಹೈಡಿ ಮೇಲೆ ತುಂಬಾನೇ ಕೋಪ ಬರುತ್ತೆ. ಶಿಕ್ಷೆ ಏನು ಅಂತಂದ್ರೆ ಇವತ್ ರಾತ್ರಿ ನಿಂಗೆ ಊಟ ಇಲ್ಲ. ನಕ್ಷತ್ರಗಳೇ, ಬೇಗ ಲಿಟಲ್ ಬೇರ್ ಹುಷಾರಾಗೋ ತರ ಮಾಡಿ. ಲಿಟಲ್ ಬೇರ್ ಹೇಗಿದೆಯಾ ಈಗ? ಹುಷಾರಾಗ್ಬಿಟ್ಟಿದ್ಯಾ ಲಿಟಲ್ ಬೇರ್? ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ತಾತ ಇಲ್ಲಿ. ಬೆಳಗ್ಗೆ ಏನಾಯ್ತು ನಿನ್ಗೆ? ಲಿಟಲ್ ಬೇರ್ ಹುಷಾರಾಗಿದ್ದಾಳೆ. ನಿನ್ ಕಾಲನ್ನ ತೋರಿಸ ಬೇರ್. ಸರಿ, ಇದೀಗ ಗುಣ ಆಗಿದೆ. ನಿನ್ನೆಗಿಂತ ಈಗ ಚೇತರಿಸ್ಕೊಂಡಿದೆ. ಅಂದ್ರೆ ನಿಮ್ ಕೋಪ ತಣ್ಣಗಾಯ್ತು ಅಲ್ವಾ? ಅಂದ್ರೆ ನೀನು ಪುಣ್ಯ ಮಾಡಿದ್ದೆ ಅಂತ ಅನ್ಕೋ. ಪೀಟರ್ಗೆ ಹೇಳೋ ತನಕ ನಂಗೆ ಸಮಾಧಾನನೇ ಇಲ್ಲ. ಪೀಟರ ಇವತ್ ನಿನ್ನ ಅವನ ಜೊತೆ ನಾನು ಕಳ್ಸೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಿನ್ನೆ ನೀನ್ ಮಾಡಿರೋದೇ ಸಾಕು. ಆದ್ರೆ ಪ್ಲೀಸ್, ಅವನ ಜೊತೆ ಮೇಕೆಗಳನ್ನ ನೋಡ್ಕೋತೀನಿ. ಈಗ ಅವ್ರನ್ನೆಲ್ಲ ಹೇಗ್ ನೋಡ್ಕೋಬೇಕು ಅಂತ ಕಲ್ತಿದ್ದೀನಿ. ನಿಜವಾಗ್ಲು ಬೇಕಿದ್ರೆ ಪೀಟರ್ನ ಕೇಳಿ ನೋಡಿ. 1 2 3 4 5 6 7. ಪೀಟರ್, ಸಾರಿ ಲೇಟ್ ಆಯ್ತು. ಇವಳು ಯಾಕೋ ಬರ್ತಾನೆ ಇರ್ಲಿಲ್ಲ. ಇವಳಿಗೆ ಏನಾಯ್ತು ಏನೋ ಅರ್ಥನೇ ಆಗ್ತಿಲ್ಲ. ಪರವಾಗಿಲ್ಲ ಬಿಡಿ, ಅವಳು ಯಾವಾಗ್ಲೂ ಕೆಟ್ಟ ಮೂಡಲ್ಲೇ ಇರ್ತಾಳೆ. ನಾನೊಂದ್ಸಲ ಅವಳನ್ನ ಕರಿತೀನಿ. ಶಭಾಷ್ ಪೀಟರ್, ಈ ಕೆಲ್ಸ ನೀನೊಬ್ನೇ ಮಾಡಕ್ಕಾಗದ್ ನೋಡು. ತಗೋ, ಇದು ಈ ತಿಂಗಳ ಸಂಬಳ. ತುಂಬಾ ಧನ್ಯವಾದಗಳು ಆಂಟಿ. ಒಂದ್ ಮಾತ್ ಹೇಳು, ಅಲ್ಲಿ ಅಂಕಲ್ ಮತ್ತೆ ಹೈಡಿ ಹೇಗಿದ್ದಾರೆ ಒಟ್ಟಿಗೆ? ಅಂಕಲ್ ಹೈಡಿನ ಬೆಟ್ಟದ ಮೇಲಗಡೆ ಕರ್ಕೊಂಡು ಹೋಗಕ್ ಹೇಳಿದ್ರು. ಹೌದಾ? ಅಂಕಲ್ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೋ ಇಲ್ವೋ? ಹೌದು. ಸರಿ, ಇವಾಗ ನಾನು ಹೊರಡ್ತೀನಿ, ನನಗ್ ಸಮಯ ಆಯ್ತು. ಬನ್ನಿ. ಹೈಡಿನ ಕೇಳ್ದೆ ಅಂತ ಹೇಳು. ಬಾಯ್.
ಹೇಗಿದ್ಯಾ ಕುರಿ ಮೇಯ್ಸೋನೆ? ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಟೋಲ್ ಫೀಸ್ ಕಟ್ಬೇಕಾಗುತ್ತೆ. ಏನ್ ಬೇಕು ನಿಮ್ಗೆ? ನನ್ನ ಹತ್ರ ಏನೂ ಇಲ್ಲ. ಸುಳ್ಳು ಹೇಳಿದ್ ಸಾಕು. ನಿನ್ ಸಂಬಳ ದಿನ ಅಂತ ನಮಗ್ ಗೊತ್ತು. ನೀನ್ ನಮಗ್ ಕಾಸು ಕೊಟ್ಟಿಲ್ಲ ಅಂದ್ರೆ ನಾವ್ ನಿನ್ನನ್ ಬಿಡಲ್ಲ. ನಾವೆಲ್ಲ ಒಳ್ಳೆ ಸ್ನೇಹಿತರಾಗಿರ್ಬೇಕು ಅನ್ನೋದು ನಿನ್ ಮೇಲ್ ಬಿಟ್ಟಿರೋದು. ಏನಂತೀಯ? ಒಳ್ಳೆ ಸ್ನೇಹಿತರ ಆಗಿದ್ದಿದ್ರೆ ನೀವ್ ಹೀಗ್ ಮಾಡ್ತಾ ಇರ್ಲಿಲ್ಲ. ಹೀಗ್ ಮಾಡಿದ ತಕ್ಷಣ ಯಾರು ಕೆಟ್ಟೋರಾಗಲ್ಲ. ನಮಗ್ ಟೋಲ್ ಚಾರ್ಜ್ ಕೊಡು. ನೀನ್ ಹೇಳಿದ್ದು ಸರಿನೇ, ನಾವು ಒಳ್ಳೆ ಸ್ನೇಹಿತರಾಗಿರಕ್ಕಾಗಲ್ಲ. ಯಾಕಂದ್ರೆ ನಿನ್ಗೂ ನನ್ಗೂ ಆಗ್ ಬರಲ್ಲ. ಸರಿ, ಹಾಗಾದ್ರೆ ಬಿಡು, ನಾನಿವಾಗ ಹೊರಡ್ತಾ ಇದ್ದೀನಿ. ಇದನ್ನ ತಿಂದ್ರೆ ನಿನಗ್ ಇಷ್ಟ ಆಗ್ಬೋದು ಅಂತ ಅನ್ಸತ್ತೆ. ತುಂಬಾ ತಿನ್ನು. ಹುಷಾರಾಗಿದ್ಯಾ? ನಾನಂತೂ ನಿನ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತಾ ಇದೀಯ ಇಲ್ಲಿ? ನಿನ್ ಬಟ್ಟೆ ಯಾಕೆ ಕೊಳೆ ಆಗಿದೆ? ಅದು ನಾನು ಈಗ್ಲೇ ಮನೆಗೆ ಹೋದ್ರೆ ಸರಿ. ಆಯ್ತು ಅಪ್ಪ. ಪೀಟರ್ ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸ್ವಲ್ಪ ಸಮಾಧಾನ, ಇನ್ನೇನವನು ಬರ್ತಾನೆ. ತಾತ, ಈ ಮರದ ತುಂಡಿಂದ ಏನ್ ಮಾಡ್ತಾ ಇದ್ದೀರಾ? ಗೊತ್ತಾಗುತ್ತೆ, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಪೀಟರ್, ಪೀಟರ್, ಲಿಟಲ್ ಬೇರ್ ಹುಷಾರಾಗ್ಬಿಟ್ಲು. ನಿಜವಾಗ್ಲೂ ಅದ್ಭುತ. ಹೌದು, ಈಗ ಅವಳು ಓಡಾಡ್ಬಹುದು. ಗುಡ್ ಮಾರ್ನಿಂಗ್ ಗೋಡ್ ಜನರಲ್. ಗುಡ್ ಮಾರ್ನಿಂಗ್. ನಿಜ ಹೇಳು, ಹೈಡಿ ಒಂದು ಕಡ್ಡಿನೂ ಹಿಡ್ಕೊಳ್ದೇನೆ ಮೇಕೆನ ಮೇಯಿಸೋದು ಸಾಧ್ಯನಾ? ಹೌದು, ಎಲ್ಲಾನು ಮೇಯ್ಸಕ್ಕಾಗಲ್ಲ. ಲಿಟಿಲ್ ಬೇರ್ ಮತ್ತೆ ಲಿಟಿಲ್ ಸ್ವಾನ್ ಅಷ್ಟೇ. ಹಾಗಾದ್ರೆ ಹೈಡಿ ಇವತ್ತು ಕೂಡ ನಿನ್ ಜೊತೆ ಬರ್ಬೋದು ಅಂತ ಹೇಳ್ತೀಯಾ? ಅದು ನನ್ಗದ್ ಗೊತ್ತಿಲ್ಲ. ಲಿಟಿಲ್ ಬೇರ್ ಹುಷಾರಾಗಿದ್ದಾಳೆ ಅಂದ್ರೆ ಅದ್ ನಿಜವಾಗ್ಲೂ ಅದ್ಭುತ. ನಾನ್ ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ನಿಮ್ ತಾತ ನಿನ್ ಮೇಲೆ ಜಾಸ್ತಿ ಕೋಪ ಮಾಡ್ಕೊಂಡಿಲ್ಲ ತಾನೆ? ಅದು ತುಂಬಾ ಕೋಪ ಮಾಡ್ಕೊಂಡಿದ್ರು, ಮತ್ತೆ ಹಾಗ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ಬಿಟ್ಟೆ. ನೀನು ಎಷ್ಟೊತ್ತಾದ್ರೂ ಬರ್ದಿರೋದ್ ನೋಡಿ ಕೋಪ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ ಇಲ್ಲ, ನಾನ್ ಬರೋದೇನಿಕ್ ತಡ ಆಯ್ತು ಅಂದ್ರೆ, ನಾನ್ ಬರುವಾಗ ವಿಲಿಯಂ ಮತ್ತೆ ಅವ್ರ ಸ್ನೇಹಿತರೆಲ್ಲರೂ ಸೇರ್ಕೊಂಡು ನನ್ನ ರೇಗಿಸ್ತಾ ಇದ್ರು. ಅದಕ್ಕೆ. ಅವರೆಲ್ಲ ನಿನ್ ಫ್ರೆಂಡ್ಸಾ? ಹೌದು, ಆದ್ರೆ ಅವ್ರು ನನ್ ಫ್ರೆಂಡ್ಸ್ ಆದ್ರು. ನಾನು ಅವ್ರಿಗೆ ಹೇಳ್ದೆ ನನ್ಗೆ ಮಕ್ಳ ಜೊತೆ ಆಟ ಆಡಕ್ ಟೈಮ್ ಇಲ್ಲ, ಯಾಕಂದ್ರೆ ನಂಗೆ ಮಾಡಕ್ ಬೇರೆ ಕೆಲ್ಸ ತುಂಬಾ ಇದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ಅವನು ನಿನ್ನಿಂದ ಓಡಿಸ್ಬೇಕು, ಅವನನ್ನ ತಗ್ಲಾಕ್ಸ್ಲೇಬೇಕು. ಏನು ಅವನ್ ಕತೆ ಏನಾಯ್ತು? ಗೊತ್ತಾಗುತ್ತೆ, ಆದ್ರೆ ನನ್ ಕೈನ ನೋಡು. ಇದೆಲ್ಲದಕ್ಕೂ ಪೀಟರೇ ಕಾರಣ. ನಾವ್ ಅವನನ್ನ ಸುಮ್ನೆ ಬಿಡಬಾರ್ದು ಅಲ್ವಾ ಕಾರ್ಲ್? ಸಾಧ್ಯನೇ ಇಲ್ಲ. ನೋಡು, ಅಲ್ಲಿ ಕಾಣಿಸ್ತಿದ್ಯಲ್ಲ, ಅದ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬೆಳಗಿನ ಜಾವ ಈ ಬೆಟ್ಟದಿಂದ ಮಂಜು ಬರುತ್ತೆ. ಅವ್ರೆಲ್ಲರಿಗೂ ಹೆಸರಿದ್ಯಾ? ಖಂಡಿತವಾಗ್ಲೂ ಇದೆ. ಈ ಜಾಗನ 2 ರಾಕ್ಸ್ ಮೇಡೋ ಅಂತ ಕರೀತಾರೆ. ಇದ್ರ ಹಿಂದೆ ಇನ್ನ 2 ಬೆಟ್ಟಗಳಿದಾವೆ. ಆಮೇಲೆ ಅದ್ರ ಮಧ್ಯದಲ್ಲಿ ಒಂದ್ ಕೆರೆ ಕೂಡ ಇದೆ. ಕೆರೆನಾ? ಹೌದು, ಅದೊಂದು ಅದ್ಭುತವಾದ ಜಾಗ. ಮತ್ತೆ ಇನ್ನೊಂದು, ಅದು ಚೆನ್ನಾಗಿದ್ಯಾ? ಗ್ರೇಟ್ ಡಿವೈಡ್ ಮೇಡೋನಾ? ಅದು ಕೂಡ ತುಂಬಾ ಚೆನ್ನಾಗಿದೆ. ದೊಡ್ಡವರೆಲ್ಲ ಇದ್ರ ಬಗ್ಗೆ ಇನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ, ಗೊತ್ತಾ? ಅಲ್ಲಿಗೊಂದ್ಸಲ ಹೋಗ್ಬೇಕು ಅನಿಸ್ತಿದೆ. ಹಾ, ಇವತ್ತಂತೂ ಆಗಲ್ಲ, ಆದ್ರೆ ಒಂದಿನ ಕರ್ಕೊಂಡು ಹೋಗ್ತೀನಿ, ಸರಿನಾ? ನಾವೊಂದ್ ಕೆಲ್ಸ ಮಾಡೋಣ, ಕುರಿಗಳನ್ನೆಲ್ಲ ಈ ಬೆಟ್ಟದ ತುಂಬಾ ಓಡಿಸ್ಬಿಡೋಣ. ಆಗ ಗೊತ್ತಾಗುತ್ತೆ ಅವ್ನ್ ಕುರಿನ ಹೇಗ್ ಕಾಯ್ತಾ ಇದ್ದಾನೆ ಅಂತ. ಹಾ, ನನ್ಗ ಹಾಗ್ ಮಾಡಕ್ಕೆ ಭಯ ಆಗುತ್ತೆ. ಕುರಿಗಳ್ಗೇನಾದ್ರೂ ಆದ್ರೆ ನಮ್ಮನಂತೂ ಸುಮ್ನೆ ಬಿಡಲ್ಲ ಅನ್ಸುತ್ತೆ. ಕುರಿಗಳಿಗೇನೇ ಆದ್ರೂ ಆಗ ಎಲ್ರೂ ದೂರೋದು ಅವನನ್ನೇ, ನಮ್ಮನ್ನಲ್ಲ. ಅವಳು ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಅವಳು ಹೇಳ್ತಿರೋದು ಕರೆಕ್ಟು. ಈಗ ಮಾತಾಡಿದ್ ಸಾಕು, ನಾವು ಕೆಲ್ಸ ಶುರು ಮಾಡೋಣ. ಹಾಲ್ ಕುಡಿದ್ರೆ ಹೇಗಿರುತ್ತೆ? ಒಳ್ಳೆ ಐಡಿಯಾ. ಈ
ಇವತ್ತು ನಾನ್ ಕರ್ಕೊಡ್ತೀನಿ. ಹೇ, ಆದ್ರೆ ನೀನ್ ಹೇಗ್ ಕರಿತ್ಯಾ? ತಾತ ಹೇಳ್ಕೊಟ್ರು. ಹೇ ಮುದ್ದು, ಏನ್ ಹೆಸರು? ನೋಡು, ನಾನ್ ನಿನ್ನೆ ನೋಡಿದ್ ಮುದ್ಮರಿ ಅದೇ. ಇದು ನೆನ್ನೆ ನೋಡಿದಲ್ಲ, ಇದು ಬೇರೆ ಮರಿ. ಎಷ್ಟು ಮುದ್ದಾಗಿದೆ ಅಲ್ವಾ? ನೋಡಿ, ಆ ಅಂಕಲ್ ಜೊತೆ ಇರೋ ಹುಡುಗಿನೂ ಇದ್ದಾಳೆ. ಹೌದು. ಈಗ ನನ್ಗೆ ಇನ್ನೊಂದು ಉಪಾಯ ಬಂತು. ನಾನ್ ಹೇಳೋರ್ಗು ಇಲ್ಲೇ ಇರಿ. ಇನ್ನ ತುಂಬಾ ಮರಿಗಳಿದಾವಿಲ್ಲಿ. ನಿನಗೆ ಎಷ್ಟೆಲ್ಲ ಗೊತ್ತು ಅಲ್ವಾ? ಎಲ್ಲಾ ವಿಚಾರಗಳನ್ನು ಚಿಕ್ಕ ವಯಸ್ಸಲ್ಲೇ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಆ ಗಿಡಕ್ಕೆ ಏನಂತ ಕರೀತಾರೆ? ಇದನ್ನ ಹೂಗಳ ರಾಣಿ ಅಂತ ಕರೀತಾರೆ. ಇದನ್ನ? ಇದು ಹೌದು, ಇದನ್ನ ಡುಡು ಟಾಂಗ್ ಅಂತಾರೆ. ನಿನ್ಗೇನು ಅನ್ಸಲ್ವಾ? ಏನು ನೀನ್ ಅನ್ಕೊಂಡಿರೋದು ಸುಳ್ಳು. ಪೀಟರ್ಗಂತೂ ನಿಜವಾಗ್ಲೂ ಏನು ಗೊತ್ತಿಲ್ಲ. ಆಮೇಲೆ ಎಲ್ರು ಹೇಳ್ತಾರೆ ಇವನ್ಗೆ ಓದಕ್ಕೂ ಬರಲ್ಲ, ಬರೆಯಕ್ಕೂ ಬರಲ್ಲ ಅಂತ. ಇವನ್ ಬಗ್ಗೆ ಎಲ್ರಿಗೂ ಗೊತ್ತು. ನೀನ್ ಏನಂತ್ಯಾ ಪೀಟರ್? ಬರೇ ಸುಳ್ಳು. ಪೀಟರ್ಗೆ ತುಂಬಾ ವಿಷಯ ಗೊತ್ತು. ಪ್ರಾಣಿಗಳ ಜೊತೆ ಮಾತಾಡಕ್ಕೂ ಗೊತ್ತು. ಅಲ್ಲೇನು ಸರ್ಪ್ರೈಸ್ ಇಲ್ಲ. ಮೇಕೆಗಳು ಬಿಟ್ರೆ ಅವನ್ ಮಾತನ್ನ ಯಾರು ಕೇಳಲ್ಲ. ನಾನ್ ಹೇಳ್ತಿರೋದು ಕರೆಕ್ಟ್ ಅಲ್ವಾ ಪೀಟರ್? ನೀನೇ ಎಲ್ಲ ಹೇಳಿದ್ಯಾ ಅಂದ್ಮೇಲೆ ನಾನ್ ಹೇಳಕ್ಕೇನಿರುತ್ತೆ ಹೇಳು? ಹಾಗ ಹೋಗಿ 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 ಚೂ 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 ಹೋಗಿ 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 ಓಡಿ ಓಡಿ ಚೂ 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 ಹೋಗಿ. ಹೇಯ್ ನಿನ್ ಮೇಕೆಗಳು, ಹೇಯ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಪೀಟರ್, ಸಹಾಯ ಮಾಡು. ಹೈಡಿ, ಇಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು. ಸುಮ್ನೆ ನಿಂತ್ಕೋ. ನಾವೇ ನಿನ್ಗೆ ಹೊಡಿತಾ ಇಲ್ಲ ಅಲ್ವಾ? ಬೆಟ್ಟದ ರುಚಿ ಹೇಗಿರುತ್ತೆ ಅಂತ ನಿಂಗೆ ತೋರಿಸ್ಬೇಕು. ನೀನು ನಮಗ್ ಕಾಸು ಕೊಡೋವರೆಗೂ. ಬೇಡ ಪೀಟರ್, ಅವ್ರ ಮಾತನ್ನ ಕೇಳ್ಬೇಡ. ಸಾಕ್ ನಿಲ್ಸಿ. ಹೈಡಿ ಏನು ಮಾಡಿಲ್ಲ. ನೀವುಗಳೇ ಇದನ್ನೆಲ್ಲ ಮಾಡ್ತಿರೋದು. ಏನ್ ಹೇಳ್ತಿದ್ಯಾ ನೀನು? ನೀನೇನಾದ್ರೂ ನಿಜವಾದ ಬುದ್ಧಿವಂತ ಆಗಿದ್ರೆ ನಾನ್ ನಿನ್ಗೆ ಒಂದ್ ಚಾಲೆಂಜ್ ಹಾಕ್ತೀನಿ. ಈ ಬೆಟ್ಟನ ಹತ್ಬೇಕು. ಮೊದ್ಲು ಯಾರ ಮೇಲೆ ಹೋಗ್ತಾರೆ ಅಂತ ನೋಡ್ಬೇಕು. ನೀನ್ ಗೆದ್ರೆ ನಾನ್ ನಿನ್ಗೆ ಕಾಸು ಕೊಡ್ತೀನಿ. ಅಕಸ್ಮಾತ್ ನಾನ್ ಗೆದ್ರೆ ನೀನ್ ಇಲ್ಲಿಂದ ಹೋಗ್ಬೇಕು. ಓಕೆನಾ? ಸರಿ ಕಾರ್ಲ್, ನೀನ್ ಯಾರು ಅಂತ ತೋರ್ಸು. ಹೌದು, ನನ್ ಗೊತ್ತು ನೀನೇ ಗೆಲ್ತೀಯ ಅಂತ. ಆದ್ರೂ ಅದ್ ತುಂಬಾ ಎತ್ತರ ಇದೆ. ಸರಿ, ಹಾಗಾದ್ರೆ ಮಾಡಿ ತೋರಿಸ್ತೀನಿ. ಏನ್ ನಡೀತಿದೆ ಇಲ್ಲಿ? ಏನ್ ಮಾಡ್ತಿದ್ದಾಳ ಅವಳು? ಮೇಲತ್ತಕ್ಕೆ ಅಷ್ಟ್ ಸಮಯ ಬೇಕಾ? ನೀನು ಹುಷಾರಾಗಿ ಹತ್ಬೇಕು, ಯಾಕಂದ್ರೆ ಇದನ್ನ ಮೊದಲನೇ ಸಲ ಹತ್ತಿದ್ಯಾ ಅನ್ಸುತ್ತೆ. ಹೇಯೋ, ನಾನಿಲ್ ಮೇಲಿದ್ದೀನಿ. ನೀವ್ ತಯಾರಿದ್ದೀರಾ? ಸರಿ, ಶುರು ಮಾಡಿ. ಹೈಡಿ, ಗೋಲ್ಡ್ಫಿಶ್ ವಾಪಸ್ ಬಾ. ಅವ್ರನ್ನೆಲ್ಲ ಬಿಟ್ಟು ಈ ತರ ಬರೋದು ಒಳ್ಳೇದಲ್ಲ. ಒಳ್ಳೆ ಕೆಲ್ಸ ಹೈಡಿ. ಸರಿ, ಇವಾಗ ನೀನೇ ನೋಡ್ತಿದ್ಯಲ್ಲ, ಬೇಗ ಬೇಗ ಹತ್ಬೇಕು. ಬೇಗ ಬೇಗ ಕಾರ್ಲ್, ನೀನ್ ಇನ್ನೇನ್ ತಲುಪಿಟ್ಟೆ. ಆಟ ಮುಗೀತು. ನಾನೇ ಗೆದ್ದಿದ್ದು ಪೀಟರ್. ನಿಮ್ಗೇನು ಆಗಿಲ್ಲ ತಾನೇ? ಹಾ, ಏನು ಆಗಿಲ್ಲ. ಹುಷಾರಾಗಿದ್ಯಾ ನೀನು? ಟ್ರೈನಿಂಗ್ ಮಾಡಿ ಮಾಡಿ ನಿನ್ಗೂ ಸುಸ್ತಾಗಿರ್ಬೋದು ಅನ್ಸುತ್ತಲ್ವಾ?
ನನ್ ಕೈಲಿ ಇನ್ನೂ ಜರ್ಗಕ್ ಆಗ್ತಾ ಇಲ್ಲ. Help! ನಾವ್ ಹೋಗಿ ತಾತನ್ ಕರ್ಕೊಂಡ್ ಬರ್ಬೇಕು. ನಾನ್ ಬರಲ್ಲ, ನೀನೇ ಹೋಗು. ನಾನು ಈ ಮೇಕೆಗಳನ್ನ ನೋಡ್ಕೋಬೇಕು. ತಗೋ, ಈ ಕಲ್ಲು ಹಿಡ್ಕೊಂಡು ಇಲ್ಲೇ ಇರು, ಅಲ್ಲಾಡ್ಬೇಡ. ಹೇ, ವಾಪಸ್ ಬಾ, ನಾನ್ ಸುಮ್ನೆ ಹೇಳಿದ್ದು. ಹುಷಾರು ಹುಷಾರು, ಬೇಡ ಬೇಡ. ಹುಷಾರಾಗಿ ನಿಂತ್ಕೋ, ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ. ಅಲ್ಲೊಂದು ಗ್ರಿಪ್ ಇದೆ, ಸ್ವಲ್ಪ ರೈಟ್ ಸೈಡ್ ಬಾ, ಅದನ್ನ ರೀಚ್ ಮಾಡು. ಪೀಟರ್, ನನಗ್ ಜರ್ಗಕ್ ಆಗ್ತಿಲ್ಲ, ನನಗ್ ಭಯ ಆಗ್ತಾ ಇದೆ. ಏನ್ ಮಾಡ್ಲಿ? ನನಗ್ ಭಯ ಆಗ್ತಾ ಇದೆ. ಭಯ ಪಡ್ಬೇಡ, ಹುಷಾರಾಗಿರು, ನಾನಿಗ್ ಸಹಾಯ ಮಾಡ್ತೀನಿ. ಅಲ್ಲೇ ಇರು. ಸರಿ ಆಯ್ತು. ಇವಾಗ ನಿನ್ ಬಲ್ಗಾಲ್ನ ಹೆಗ್ಲ ಮೇಲಿಡು. ನಾನ್ ಬೀಳ್ತಾ ಇದ್ದೀನಿ. ನೀನ್ ಕಂಪ್ಲೀಟ್ ಆಗಿ ಫೋಕಸ್ ಮಾಡು, ಆಗ ಖಂಡಿತವಾಗ್ಲೂ ನೀನ್ ಮೇಲಗಡೆ ಹೋಗ್ಬೋದು. ನನ್ ತಲೆ ಮೇಲೆ ಕಾಲ್ ಇಡ್ಬೇಡ. ನೀನು ನನ್ನ ಹೆಗ್ಲ ಮೇಲೆ ಕಾಲಿಡು, ನೋಡ್ತಿರು. ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೇದಾಯ್ತು. ಜೋರಾಗಿ, ಇನ್ನ ಜೋರಾಗಿ. ನನ್ಗಾಗ್ತಾ ಇಲ್ಲ. ನಮ್ಗೆ ತಾತ ಸಹಾಯ ಮಾಡ್ಬೇಕು. ನನ್ಗೆ ಇನ್ನ ಶಕ್ತಿ ಇಲ್ಲ. ನನ್ ಕೈ ಜಾರ್ತಿದೆ. ಪ್ಲೀಸ್. ಅಂಕಲ್ ಬರ್ತಿದ್ದಾರೆ. ನೀನು ಇಲ್ಲೇ ಇರು, ನಾನ್ ಮೇಲ್ ಹೋಗಿ ಅವ್ರನ್ನ ಕಾಪಾಡ್ತೀನಿ. ನಂಗಾಗ್ತಾ ಇಲ್ಲ. ನೀನ್ ಹೇಗಾದ್ರೂ ಮಾಡಿ ಮೇಲ್ ಹತ್ಲೇಬೇಕು. ಹುಷಾರು. ಅಯ್ಯೋ, ಅವನಿಗೆ ಬಿದ್ದಾಗ್ಬಿಡ್ತಾನೆ. ಇನ್ ಸ್ವಲ್ಪ ಟ್ರೈ ಮಾಡು. ಹಗ್ಗನ್ ಹಿಡ್ಕೋ. ಆ ಹಗ್ಗನ ನಿಮ್ ಸೊಂಟಕ್ಕೆ ಕಟ್ಕೊಳ್ಳಿ, ಹೆದರ್ಕೋಬೇಡಿ, ನಾನ್ ನಿಮ್ಮನ್ನ ಮೇಲೆ ಕೇಳ್ಕೊತೀನಿ. ಅಂಕಲ್ ನಮ್ಮನ್ನ ಎಳಿತಾರೆ, ನೀನ್ ಗಟ್ಟಿಗೆ ಹಿಡ್ಕೋಬೇಕು. ನಿನ್ ಬಾರನೆಲ್ಲ ಹಗ್ಗದ ಮೇಲೆ ಬಿಡು, ಒಂದೊಂದಾಗೆ ಹಗ್ಗನ ಹಿಡ್ಕೋ. ನಿನ್ ಕಾಲನ್ನ ಈಗ ಇಲ್ಲಿಡು. ರೆಡಿ, ಇವಾಗ ಎಳಿಬಹುದು ಅಂಕಲ್. ಸಾಕು, ಮತ್ತೆ ಸೌಲ್ ಸ್ಟೋನ್ ಕೇಳ್ಬೇಡ ಈಗ. ಪೀಟರ್, ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀನ್ ಇದ್ದಿದ್ದು ತುಂಬಾ ಒಳ್ಳೇದಾಯ್ತು ಹೈಡಿ. ನಿನ್ಗೆ ಏನು ಆಗಿಲ್ಲ ತಾನೆ? ಸ್ವಲ್ಪ ತಡ ಆಗಿದ್ರು ಆಗ್ತಿತ್ತು. ನೀವುಗಳು ಮಾಡೋ ತಮಾಷೆಯಿಂದ ಇವತ್ತೊಂದ್ ಗತಿ ಏನಾಗ್ತಿತ್ತೋ ಏನೋ. ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಈ ಬೆಟ್ಟಗಳ ಕಡೆ ಮತ್ತೆ ಬರ್ಬೇಕು ಅಂತಂದ್ರೆ ನೀವು ನನ್ನ ಪರ್ಮಿಷನ್ ತಗೋಬೇಕು. ಅರ್ಥ ಆಯ್ತಾ? ನೀವೆಲ್ಲ ನಿಮ್ ಮನೆಗೆ ಹೋಗಿ. ಏ ಹುಡುಗಿ, ಲಿಟಲ್ ಸ್ವಾನ್ ಮತ್ತೆ ಲಿಟಲ್ ಬೇರ್ ನ ಕರ್ಕೋ. ನಾಳೆ ಸಿಗ್ತೀನಿ ಪೀಟರ್. ನಾಳೆ ಸಿಗೋಣ. ಇನ್ನೊಂದ್ಸಲ ಆ ತರ ಬೆಟ್ಟ ಹತ್ತೋ ಸಾಹಸನ ಮಾಡಕ್ ಹೋಗ್ಬೇಡ, ಆಯ್ತಾ? ನಿನಗೇನಾದ್ರು ಹುಷಾರಾಗಿ ಹೋಗು. ನಾಳೆ ಬೆಳಗ್ಗೆ ಸಿಗೋಣ. ಕ್ಯಾಚ್. ಸೂಪರ್. ನಡಿ ಜೋಸೆಫ್. ಇದು ನನ್ಗ ತಾತ. ನೀನು ಅದ್ರಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಅಂತ. ಹೈಟ್ ಕರೆಕ್ಟ್ ಇದೆ ಅಲ್ವಾ? ಇದ್ರ ಮೇಲೆ ಕೂತ್ಕೊಳಕ್ ಆರಾಮಾಗಿದೆ.
ಥ್ಯಾಂಕ್ ಯು ತಾತ. ತಾತ, ಇವ್ರು ಹುಡುಗರು ಮತ್ತೆ ಹುಡುಗಿ ಯಾಕೆ ಪೀಟರ್ ಜೊತೆ ಅಷ್ಟ್ ಕೆಟ್ಟಾಗಿ ನಡ್ಕೋತಾ ಇದ್ರು? ಯಾಕಂದ್ರೆ ನೀನು ಎಲ್ರ ತರ ಇಲ್ಲ ಅಂತಂದ್ರೆ ಜನರಿಗೆ ಇಷ್ಟ ಆಗಲ್ಲ. ಕೆಲ್ಸ ತುಂಬಾ ಇತ್ತು, ಈಗ ಆರಾಮಾಗಿ ಮಲ್ಕೋಬೇಕು. ಇವತ್ ನೀನು ಅಟ್ಟದ ಮೇಲೆ ಹೋಗು. ಕೊಟ್ಟಿಗೆಗೆ ಹೋಗ್ತಾ ಇಲ್ವಾ? ನೀನಿಲ್ಲಿ ಬೆಚ್ಚಗಿರ್ತೀಯ, ಚಳಿ ಆಗೋದಿಲ್ಲ. ಇನ್ಮೇಲಿಂದ ನೀನು ಅಟ್ಟದ ಮೇಲೆ ಮಲ್ಕೋತೀಯ. ಎಷ್ಟ್ ಚೆನ್ನಾಗಿದೆ, ಒಳ್ಳೆ ಬಂಗಾರದ ಬೆಟ್ಟ ತರ ಕಾಣ್ತಾ ಇದೆ, ಜೇನುತುಪ್ಪ ತರ. ಅದು ಸೂರ್ಯ. ಈಗ ಗುಡ್ ನೈಟ್ ಹೇಳೋಂತ ಸಮಯ. ಗುಡ್ ನೈಟ್ ತಾತ. ಗುಡ್ ನೈಟ್.